ನಾಡಿನ ಸಮಸ್ತ ರೈತ ಬಂದವರಿಗೆ ನಿಮ್ಮ ಮನೆ ಮಗ ಅರುಣ್ ಕುಮಾರ್ ಮಾಡುವ ನಮಸ್ತೆ. ಇವತ್ತು ನಾವು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಕರ್ನೆಲ್ಲಿ ಅನ್ನೋ ಗ್ರಾಮದಲ್ಲಿದ್ದೀವಿ. ಹೋದ 8 ತಿಂಗಳ ಹಿಂದೆ ನಾವು ಈ ತೋಟಕ್ಕೆ ಬಂದಿದ್ದು. 8 ತಿಂಗಳ ಹಿಂದೆ ಬಂದಾಗ ಇಲ್ಲಿರ್ತಕ್ಕಂಥ ಪರಿಸ್ಥಿತಿ ಮತ್ತು ಇಲ್ಲಿರ್ತಕ್ಕಂಥ ಗಿಡದಲ್ಲಿ ಏನು ಸಮಸ್ಯೆಗಳಿದ್ವು ಅದ್ರ ಬಗ್ಗೆ ಸರ್ ಜೊತೆ ಡಿಸ್ಕಷನ್ ಮಾಡಿ ಅದಕ್ಕೆ ಏನು ಪರಿಹಾರಗಳು ಬೇಕೋ ಆ ಪರಿಹಾರಗಳನ್ನು ಅವರಿಗೆ ಕೊಟ್ಟಿದ್ವಿ. 8 ತಿಂಗಳ ನಂತರ ಇವತ್ತು ನಾವು ಮತ್ತೆ ಬಂದಿದ್ದೀವಿ. ಅಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಏನು, ಮುಂಚೆ ಏನು ಸಮಸ್ಯೆ ಇತ್ತು ಮತ್ತು ಬದಲಾವಣೆ ಏನಾಗಿದೆ ಅಂತ ಸರ್ ಜೊತೆಗೆ ಇವತ್ತು ಡಿಸ್ಕಷನ್ ಮಾಡೋಣ. ಮೊದಲಿಗೆ ಸರ್ನ ಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ನಾಗರಾಜ್ ಕಡೆಯಮ್ನಿ. ನಾಗರಾಜ್ ಕಡೆಯಮ್ನಿ. ಸರ್ ಊರು ಇದೆ ನಿಮ್ದು? ಕರ್ನಲ್ಲಿ ಸರ್. ನೀವು ಮೂಲ ರೈತರೇ? ಮೂಲ ರೈತರು. ಮೂಲ ರೈತರೇ. ಸರ್ ಈಗ ನಾವು 8 ತಿಂಗಳಿಂದ ನಿಮಗೆ ಪರಿಚಯ ಹೌದ್ರಾ? ನಮಗೂ ಇನ್ನೊಬ್ಬರಿದ್ದ ಪರಿಚಯ ಅಂದ್ರೆ ಅವ್ರು ಆಲ್ರೆಡಿ 2-3 ವರ್ಷಗಳಿಂದ ಬಳಸ್ತಿರ್ತಾರೆ ಹಾಕಿದ್ರು ಸರ್. ಅವರಿಂದ ನಮಗೆ ಪರಿಚಯ ಪರಿಚಯ ಆದ್ಮೇಲೆ 8 ತಿಂಗಳ ಹಿಂದೆ ಬಂದಾಗ ನಿಮ್ಮ ತೋಟದಲ್ಲಿ ಏನ್ ಸಮಸ್ಯೆಗಳಿದ್ವು? ನಮ್ಮ ತೋಟದಲ್ಲಿ ಏನಿಲ್ಲ ಸರ್, ಮಗನೂ ಅಲ್ಲೇ ಕಣ್ಣೀರಕ್ಕಾಗತ್ತಿದ್ದೆ. ಯಾಕಂದ್ರೆ ಹಿಂಗಾರು ಇಲ್ಲ, ಪಜಿ ಗಿಡ ಎಲ್ಲ ಮುಂಡ್ರಿಗೆ ರೋಗ ಬಂದು ಹೊಂಟು. ಒಂದು ಶಿವಮೊಗ್ಗಕ್ಕೆ ಹೋಗಿ ರೈತ ಮಣ್ಣು ನೀರು ಪರೀಕ್ಷೆ ಮಾಡಿಸ್ಕೊಂಡ್ ಬಂದ. ಏನೋ ಅದಕ್ಕೆ ಅವ್ರು ಇನ್ನೂ ಮೆಡಿಸಿನ್ ಬಂದಲ್ಲಪ್ಪ ಅಂತ ಹೇಳಿದ್ರು. ಮತ್ ನಮ್ ಹುಡುಗ ಮತ್ ನಿಮ್ ಕಾಂಟ್ಯಾಕ್ಟ್ ಮಾಡಿ ನಾನು ಮತ್ ಮುಖಪ್ತರ್ ಒಬ್ರು ಹೇಳಿದ್ರಿಲ್ಲ, ಆಮೇಲೆ ನಮ್ಮೂರ್ ಮುಖಂಗೌಡ್ರು ಹೇಳಿದ್ರು. ಹೇಳಿದ ಮೇಲೆ ಬಿಟ್ಟು ಹಾಕಿದ್ವಿ ಸರ್. ಹಾಕಿದ ಮೇಲೆ ಇಂಪ್ರೂವ್ಮೆಂಟ್ ಆಗೈತಿ. ಹೌದ್ರಾ? ಏನ್ ಹಾಕಿದ್ರಿ ಇದಕ್ಕೆ? ಏನ್ ಸರ್ ಏನಿಲ್ಲ ಸರ್, ನೀವು ಕೊಟ್ಟಿರೋ ಡ್ರಾಪ್ ಐತಲ್ಲ ಒಂದೊಂದು ಗ್ರೋವೆಲ್ ಅರೇಕಾ ಅಡ್ವಾನ್ಸ್ ಮೈಕ್ರೋ ಅದನ್ನ ಆ ತರ ಗಿಡ ಕಟ್ಟಿಗೆರಿ ಅಂತ ಹೇಳಿದ್ರು. ನನ್ನ ಮಗ ಸೀರೆ ಪಡಿಗೆ ತಂದು ಕಟ್ಟಿದ್ದ. ಎಷ್ಟು ಬಟ್ಟೆ ಅಂತ ಬಂದ್ ಗಿಡಗಳಿಗೆ 5 ಲೀಟರ್ ಒಯ್ದಿವಿ. ಬರ್ಲೋಕಾಯ್ತದ ಸರ್, 1 ಲೀಟರ್ ಒಯ್ದಿವಿ. 1 ಲೀಟರ್ ನಾರ್ಮಲ್ ಇರ್ತಕ್ಕಂಥ ಗಿಡಗಳಿಗೆ 1 ಲೀಟರ್ ಹಾಕಿ ಸರ್. ಯಾವ್ದು ರೋಗ ಇದಾವ ಅವಕ್ಕೆ 5 ಲೀಟರ್ ಸರ್. ನೀವು 5 ಲೀಟರ್ ಹಾಕಿದ್ರಲ್ಲ ಸರ್. ಈಗ ನೀವು 5 ಲೀಟರ್ ಹಾಕಿದ ಮೇಲೆ ಅದ್ರಲ್ಲಿ ಏನು ಬದಲಾವಣೆ ಆಯ್ತು? ಗಿಡ ಇಂಪ್ರೂವ್ಮೆಂಟ್. ಪೆನ್ಸಿಲ್ ನೆಕ್ ಅಂತ ನೀವೇ ಹೇಳಿದ್ರಲ್ಲ, ಪೆನ್ಸಿಲ್ ಟೈಪಿಂಗ್ ಚೂಪ್ ಆಗಿತ್ತು. ಇವಾಗೆಲ್ಲ ಗರಿ ಎಲ್ಲ ಹಡ್ಕೊಂತ ಇದಾವ ಸರ್. ಹಿಂಗಾರು ಒಂದೊಂದ್ರಲ್ಲಿ ಬರ್ತಾ ಇದೆ, ಒಂದೊಂದ್ರಲ್ಲಿ ಬರ್ತಾ ಇಲ್ಲ. ನೆಕ್ಸ್ಟ್ ಅದೇ ಕಂಟಿನ್ಯೂ ಮಾಡ್ತೀವಿ ಸರ್. ಕಂಟಿನ್ಯೂ ಮಾಡ್ತೀವಿ. ಅಲ್ಲ ಈಗ ನಿಮ್ಗೆ ಅವತ್ತು 8 ತಿಂಗಳ ಹಿಂದೆಗೂ ಇವಾಗ್ಲೂ ಕಂಪೇರ್ ಮಾಡಿದ್ರೆ ಹೊಸ ಗರಿಗಳು ಬಂದಿದಾವ ಸರ್. ಬಂದಿದಾವೆ. ಜೊತೆಗೆ ನಿಮ್ಗೆ ಇಳುವರಿಲಿ ಏನಾದ್ರು ಮೇಜರ್ ಡಿಫ್ರೆನ್ಸ್ ಏನಾದ್ರು ಆಗಿದೆ? ಚೆನ್ನಾಗಿದ್ದಾಗ 540 ಗಿಡ ಇದ್ದು ಸರ್. ಇವು 98 ಕ್ವಿಂಟಲ್ ಮಟ್ಟ ಬೆಳೆದಿದ್ವಿ ಸರ್ 1 ಎಕರೆಗೆ. ಈ ವರ್ಷ ಏನೋ ಅಚಾನಕ್ ಆಗಿದೆ, 65 ಕ್ವಿಂಟಲ್ ಬಂದಿದೆ. ಅದ್ರಲ್ಲೂ 100 ಗಿಡಗಳು ಎಷ್ಟು? 100 ಗಿಡ ಲಾಭ ಆದ್ರು. 440 ಗಿಡದಲ್ಲೇ ಒಂದು 65 ಕ್ವಿಂಟಲ್ ಬಂದಿದೆ. ಅಂದ್ರೆ ಇರೋ ಗಿಡದಲ್ಲಿ ಇಳುವರಿ ಹೆಚ್ಚಿಗೆ ಆಗಿದೆ. ಸೊ ನಾವ್ ಇಲ್ಲಿ ರೈತ ಬಂದ್ರೆ ನೋಡ್ಬೋದು, ಇರೋ ಗಿಡಗಳಲ್ಲಿ ರೋಗ ಇರ್ತಕ್ಕಂಥ ಗಿಡಗಳನ್ನ ನಾವು ಬಿಟ್ಟು, ರೋಗ ಇರ್ತಕ್ಕಂಥ ಗಿಡಗಳನ್ನ ಬಿಟ್ಟು ಹೊಸದಾಗಿರ್ತಕ್ಕಂಥ ಗರ್ಭದಲ್ಲಿ ಇದು ಬಂದಿರ್ತಕ್ಕಂಥ ತಟ್ಟೆ ಸೈಜ್ ಇದು ರೈತರು ನೋಡ್ಬೋದು. ಜೊತೆಗೆ ಈಗ ಹೊಂಬಾಳೆ ಓಪನ್ ಆಗ್ತಿರ್ತಕ್ಕಂಥ ಹೊಂಬಾಳೆ ಸೈಜ್ ಇದು ಉದ್ದ ನೋಡ್ಬೋದು ನಾವಿಲ್ಲಿ. ಸರಿ, ಸುಮಾರು ನನ್ನ ಕೈಯಷ್ಟು ಉದ್ದ ಬರ್ತಾ ಇದೆ. ಜೊತೆಗೆ ಈಗ ಆಲ್ರೆಡಿ ಸರ್ಜ್ ಕೈಯಲ್ಲಿ ಇದಾವೆ ನೋಡ್ಬೋದು ನೀವು. ಸೊ ಇವುಗಳ ಸೈಜ್ ನೋಡ್ರಿ. ಇಲ್ಲಿ ಯಾರಾದ್ರೂ ಹೇಳಿದ್ರೆ ಇವನ್ನ ಮಂಗಳ ಅಡಿಕೆ ಅಂತ ಹೇಳ್ಬೋದು. ಮೇ ಬಿ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಸೈಜ್ ಮೇಲೆ ಡಿಪೆಂಡ್ ಆಗಿ ಮಂಗಳ ಅಡಿಕೆ ಅಂತ ಹೇಳ್ಬೋದು. ಬಟ್ ಮಂಗಳ ಅಲ್ಲ, ಇದು ನಮ್ಮ ಲೋಕಲ್ ನಮ್ಮ ಭಾಗದಲ್ಲಿ ಬೆಳೀತಕ್ಕಂಥ ಅಡಿಕೆನೇ ಇದು. ಸೊ ಇದು ಸೈಜು. ಸೊ ಇದು ಎಲ್ಲಾ ಬದಲಾವಣೆ 1 ಡೋಸ್ ಕೊಟ್ಟಿರೋದ್ರಿಂದ ಆಗಿದೆ. ಹೌದ್ರಾ? 1 ಡೋಸ್ ಕೊಟ್ಟಿದ್ದೀರಿ. ಇನ್ನು ಅಂತ ಹೇಳಿದ್ರು ಸರ್, ತೆಂಗಿನ ಗಿಡ ಕಾಯಿ ಬಿಡ್ತಾವ ನೋಡ್ರಿಪ್ಪ ಈ ಸರಿ ಹಾಕಿ. ಅದು ಕಾಯಿ ಬಿಟ್ಟ ಸರ್. ನಿಮ್ಗೆ ಬರ್ತಿರ್ಲಿಲ್ಲ. ಅದು ಒಂದು ದೇವ್ಬಳಕ್ಕಾಗಿ ಊಟ ಕಾಯಿ ಬಿಡುದಿಲ್ಲ. ಈ ಸಲ ಹಾಕಿದ ಕಾಯಿ ಚೆನ್ನಾಗ್ ಬಿಟ್ಟ. ಆಮೇಲೆ ಹಣ್ಣು ಹೊಡಕಾಯಿ ಕಾಯಿ ಹೊಡಿತೈತಲ್ರಿ, ಇದಕ್ಕೆ ಇದ ಮಾಹಿತಿ ಕೊಟ್ಟಿದ್ 4 ಒಂದ್ ಗಿಡ ಕಂಟ್ರೋಲ್ ಆಗಿದೆ ಸರ್. ಇವತ್ತಿಗೆ ಕಾಯಿ ಈ ಸಲ 2 ಗುಣಿ ಬಿಟ್ಟು ಚೆನ್ನಾಗಿತ್ತು. ನಿಮ್ಗೆ ಅದು ಪ್ರತಿ ಸಾರಿ ಬಿಟ್ಟಾಗೂ ನಿಮ್ಗೆ ಹಣ್ಣು ಹೊಡಕೆ ಬರೋದು. ಈ ಸಲ ಬಂದಲ್ಲ ಸರ್. ಇನ್ನು ಬರೋ ಹೋದವಲ್ಲ ಅದನ್ನ ದಾರ ಕಟ್ಟಿ ನಾವು ಪದ್ಧತಿ ಆ ಗಿಡಗಳು ಮಾಡ್ಕೊಂಡಿವಿ. ಮುಂದೆ ಇಳುವರಿ ಪಡ್ಕೋಬಹುದು ಸರ್. ಆಮೇಲೆ ಖರ್ಚು ವಿಚಾರಕ್ಕೆ ಬರ್ತೀನಿ. ರೈತರಿಗೆ ಈಗ ನಾನು ಹೇಳ್ದೆ ಚೆನ್ನಾಗ್ ಆಗುತ್ತೆ ಅಂತ ಹೇಳ್ದೆ, ಬಟ್ ಚೆನ್ನಾಗ್ ಆಗೋದಕ್ಕೆ ಖರ್ಚುನು ಬಹಳ ಚೆನ್ನಾಗ್ ಆಗ್ತೈತಿ, ಖರ್ಚು ಐತಿ ಅನ್ಕೋಬಹುದು. ನೀವು ಖರ್ಚು ವಿಚಾರಕ್ಕೆ ಬಂದಾಗ ನೀವ್ ಏನ್ ಸರ್? ನಾವೆಲ್ಲ ಎಕರೆಕ ಬೇರೆ ಕಂಪ್ನಿಯಾಗ 20,000 ಹಾಕಿವಿ. ಅದ್ರ ಖರ್ಚೇನಿಲ್ಲ. ಇದಕ್ಕೆ ಎತ್ತ ಮಾಡಿದ್ರೆ 3,500 ರಿಂದ 4,000 ಒಂದ್ ಲೀಟರ್ 2 ಪಟ್ ಹಾಕಿದ್ವಪ್ಪ 7 ರಿಂದ 8,000. ಇದೇನ್ ರೊಕ್ಕ ಏನ್ ರೈತರಿಗೆ ಏನ್ ದೊಡ್ಡ ಇದಲ್ಲ. ಈ ಒಟ್ಟು ಗಿಡ ಉಳಿಸ್ಕೊಂದಿವಪ್ಪ, ಜೀವ ಚಲೋ ಆಯ್ತು. ಮತ್ ಮುಂದೆ ಯಾವತ್ತಿದ್ರು ಒಂಚೂರು ಗಿಡನ ಚಲೋ ಇಲ್ಲ, ನನ್ನ ಆರೋಗ್ಯನ ಚಲೋ ಇಲ್ಲ, ನಾವೇನ್ ದುಡಿಯಕ ಆರೋಗ್ಯ ಚೆನ್ನಾಗೈತಪ್ಪ ಅಂದ್ರೆ ಇವತ್ತು ರೊಕ್ಕ ಕಾಣಬಹುದು ಅಂತ ನನ್ನ ಅನ್ಸಿಕೆ. ನಮ್ಮಂಗ್ ರೈತರು ಎಲ್ಲರೂ ಹಾಕ್ರಿ. ಯಾಕಂದ್ರ ಈ ಹಿಡಿಮುಂಡಿಗೆ ರೋಗ ಯಾರು ಕಂಡಿಡಿಯಕ್ಕಾಗಿಲ್ಲ. ಚೆನ್ನಾಗ್ ಕಂಡಿಡತ್ತಿ ಔಷಧಿ ಪ್ರಾಡಕ್ಟ್ ಚೆನ್ನಾಗ್ ಕೆಲಸ ಮಾಡೈತಿ ಅಂತ ಅನ್ಸೈತಿ. ನೋಡಿದ್ರ ರೈತ ಬಂದ್ರೆ ಈಗ ರೈತರೇ ಅವರು ಮನ್ಸಾರೆ ಹೇಳ್ಬಿಟ್ರು ಪ್ರಾಡಕ್ಟ್ ಚೆನ್ನಾಗಿದೆ ಅಂತ. ಇದೇ ರೀತಿ ಆಲ್ ಓವರ್ ಕರ್ನಾಟಕದಲ್ಲಿ ನಮ್ಮ ಹಲವಾರು ಕಡೆ ಹಲವಾರು ಬ್ರಾಂಚಸ್ ಗಳಿದಾವೆ. ಪ್ರತಿಯೊಂದು ಬ್ರಾಂಚಸ್ ಗಳಲ್ಲಿ ಇದೇ ರೀತಿಯ ಮಾಹಿತಿ ಕೊಡ್ತಕ್ಕಂತಹ
ಎಜುಕೇಟೆಡ್ ಪೀಪಲ್ಸ್ ಇದ್ದಾರೆ, ಎಜುಕೇಟೆಡ್ ನಮ್ಮ ಜನ ಇದ್ದಾರೆ. ಜೊತೆಗೆ ಇನ್ನೂ ಒಂದು ಏನು ಹೇಳಬೇಕು ಅಂದರೆ, ಈ ಖರ್ಚಿನ ವಿಚಾರ ಸರ್ಗೆ ನಾನು ಇನ್ನೊಂದು ಹೇಳಬೇಕು ಅಂದರೆ, ಒಂದು ಗಿಡಕ್ಕೆ ನಾವು ಆಲ್ ಓವರ್ ಕರ್ನಾಟಕದಲ್ಲಿ ಡೀಲರ್ಗಳು ಯಾವುದಾದ್ರೂ ಪ್ರೈಸ್ ಹೇಳಿ, ನೀವು ತಲೆ ಕೆಡಿಸ್ಕೋಬೇಡ್ರಿ. ಒಂದು ಗಿಡಕ್ಕೆ 8 ರೂಪಾಯಿ 7 ಪೈಸಾ ಒಂದು ಸರಿ ಹಾಕಿದ್ರೆ ಬರ್ತಕ್ಕಂಥದ್ದು 8 ರೂಪಾಯಿ 7 ಪೈಸಾ. ಇದನ್ನು ಯಾವುದೇ ಡೀಲರ್ಗಳು ಬಂದು 10 ರೂಪಾಯಿ ಅಂದ್ರೂ ನೀವು ತಲೆ ಕೆಡಿಸ್ಕೋಬೇಡ್ರಿ. ಡೈರೆಕ್ಟ್ ಕಂಪ್ನಿ ನಂಬರ್ಗೆ ಫೋನ್ ಮಾಡಿರಿ. ಇದೇ ನಂಬರು 9538420774. ಕಂಪ್ನಿ ನಂಬರ್ಗೆ ಫೋನ್ ಮಾಡಿ ಏನೇ ಸಮಸ್ಯೆ ಇದ್ರೂ ಡೈರೆಕ್ಟಾಗಿ ಮಾಡಿ. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಗ್ರೋವೆಲ್ ಕರ್ನಾಟಕ ಮತ್ತು ಫೇಸ್ಬುಕ್ ಚಾನಲ್ ಗ್ರೋವೆಲ್ ಕರ್ನಾಟಕ ಎರಡನ್ನೂ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನಮಸ್ತೆ.